ಈಗ ಇಲ್ಲ ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ನಿಮ್ಮ ರಘುವೀರ್. ರಾಜಧಾನಿ ಬೆಂಗಳೂರಿನಲ್ಲಿ ಮತ್ತೆ ರೋಡ್ ಕ್ರೈಮ್. ಗುರುವಾರ ರಾತ್ರಿ ಹೆಣ್ಣೂರು ಮುಖ್ಯ ರಸ್ತೆಯಲ್ಲಿ ಒಬ್ಬ ಕಾರ್ ಚಾಲಕನ ಮೇಲೆ ನಡೆದಿದ್ದ ಡೆಡ್ಲಿ ಅಟ್ಯಾಕ್ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿದೆ. ಗುರುವಾರ ರಾತ್ರಿ ಸುಮಾರು 11:30 ಸಮಯ ಚಿಂತಾಮಣಿ ಮೂಲದ ಕಾರ್ ಚಾಲಕ ಪ್ರದೀಪ್ ಒಬ್ಬ ಪ್ರಯಾಣಿಕನನ್ನ ಡ್ರಾಪ್ ಮಾಡಲು ಹೆಣ್ಣೂರು ಕಡೆ ಬಂದಿದ್ದ. ಆದ್ರೆ ಡ್ರಾಪ್ ಸ್ಥಳ ತಲುಪುತ್ತಿದ್ದಂತೆ ಪ್ರಯಾಣಿಕ ಹಠಾತ್ ಚಾಕು ಎಳೆದಿದ್ದಾನೆ. ಮನ ಬಂದಂತೆ ಪ್ರದೀಪ್ ಮೇಲೆ ಚಾಕು ಇರಿದಿದ್ದಾನೆ. ಕಣ್ಣಿನ ಭಾಗ ಸೇರಿ ಹಲವು ಕಡೆ ಇರಿತ ನೀಡಿ ಪ್ರದೀಪ್ನನ್ನ ರಕ್ತಮಯ ಸ್ಥಿತಿಗೆ ತಳ್ಳಿದ್ದಾನೆ ಈ ಕ್ರೂರ ಕಿಡಿಗೇಡಿ. ಚಾಲಕ ಒದ್ದಾಡುತ್ತಿದ್ದರೂ ಆ ಪ್ರಯಾಣಿಕ ಕೀ ಕಸೆದು ಕಾರಿನಲ್ಲಿ ಪಾರಾಗಿದ್ದಾನೆ. ರಸ್ತೆಯ ಮಧ್ಯೆ ರಕ್ತದಿಂದ ನೆತ್ತಿಯಾದ ಪ್ರದೀಪ್ನನ್ನ ಸ್ಥಳೀಯರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ಈ ಘಟನೆ ಹೆಣ್ಣೂರು ಮುಖ್ಯ ರಸ್ತೆ ಬಳಿ ನಡೆದಿದ್ದು ಸ್ಥಳೀಯರು ಪೊಲೀಸರಿಗೆ ತಕ್ಷಣ ಮಾಹಿತಿ ನೀಡಿದ್ದಾರೆ. ಗಾಯಗೊಂಡ ಚಾಲಕ ಪ್ರದೀಪ್ನನ್ನು ಹತ್ತಿರದ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಪ್ರದೀಪ್ ಪ್ರಯಾಣಿಕನಿಂದ ಹಣ ಕೇಳಿದ ಕ್ಷಣದಲ್ಲೇ ಚಾಕು ಇರಿತ ನಡೆದಿದೆ. ಹಣ ಕೊಡಲು ನಿರಾಕರಿಸಿದ ಪ್ರಯಾಣಿಕ ತೀವ್ರ ಕೋಪದಿಂದ ದಾಳಿ ಮಾಡಿದ ಎನ್ನಲಾಗಿದೆ. ದಾಳಿಯ ಬಳಿಕ ಪ್ರಯಾಣಿಕ ಕಾರ್ ತೆಗೆದುಕೊಂಡು ಬೆಂಗಳೂರಿನ ಬೀದಿಯಲ್ಲಿ ಅಡ್ಡಾಡಿದ್ದಾನೆ. ಕೊನೆಗೆ ಕಾರನ್ನು ವಿಕ್ಟೋರಿಯಾ ಆಸ್ಪತ್ರೆ ಬಳಿ ಬಿಟ್ಟು ಪರಾರಿಯಾಗಿದ್ದಾನೆ. ಸದ್ಯ ಹೆಣ್ಣೂರು ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ಆರಂಭಿಸಿದ್ದಾರೆ. ಆಸಾಮಿ ಎಲ್ಲಿ ಬಂದಿದ್ದ, ಯಾವ ಉದ್ದೇಶದಿಂದ ಪ್ರಯಾಣ ಮಾಡ್ತಿದ್ದ, ಇದೊಂದು ಪೂರ್ವ ನಿಯೋಜಿತ ದಾಳಿಯೇ ಎಂಬ ಕೋನಗಳಲ್ಲಿ ತನಿಖೆ ನಡೆಯುತ್ತಿದೆ. ರಾತ್ರಿಯ ಬೆಂಗಳೂರು ಸುರಕ್ಷತೆಯ ಬಗ್ಗೆ ಮತ್ತೆ ಪ್ರಶ್ನೆ ಉಂಟಾಗಿದೆ. ಪ್ರಯಾಣಿಕ ರೂಪದಲ್ಲಿ ಬಂದ ಕಿಡಿಗೇಡಿ ಚಾಲಕನ ಜೀವ ಆಲ್ಮೋಸ್ಟ್ ಕಳೆದುಕೊಳ್ಳುವ ಪರಿಸ್ಥಿತಿ. ಪೊಲೀಸರು ಈ ಪ್ರಕರಣವನ್ನ ಅಟೆಂಪ್ಟ್ ಟು ಮರ್ಡರ್ ಮತ್ತು ಕಾರ್ ದೋಚಾಟ ಪ್ರಕರಣವಾಗಿ ದಾಖಲಿಸಿದ್ದಾರೆ. ನಗರದ ಕ್ಯಾಬ್ ಚಾಲಕರು ಈಗ ಭಯದಲ್ಲಿದ್ದಾರೆ. ಪ್ರಯಾಣಿಕರನ್ನ ನಂಬೋದಾ ಬಿಡೋದಾ ಎಂಬ ಮಾತು ಹಬ್ಬಿದೆ.